ಹಾಯ್ ಫ್ರೆಂಡ್ಸ್, ಪಂಚಮಸಾಲಿ ಸಮುದಾಯದ ಬಗ್ಗೆ ನಿಮಗೆ ಗೊತ್ತಾ? ರಾಜ್ಯದಲ್ಲಿ ಇವರು ಎಷ್ಟು ಸಂಖ್ಯೆಯಲ್ಲಿದ್ದಾರೆ? ಈ ಸಮುದಾಯದ ಮಠ ಸ್ವಾಮೀಜಿಗಳು ಯಾರು? ಪಂಚಮಸಾಲಿ ರಾಜಕಾರಣಿಗಳು ಯಾರು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಪಂಚಮಸಾಲಿಗಳು ಯಾರು? ಪಂಚಮಸಾಲಿ ಅನ್ನೋದು ವೀರಶೈವ ಲಿಂಗಾಯತ ಸಮುದಾಯದಲ್ಲೇ ಇರೋ ಒಂದು ಉಪಪಂಗಡ. ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶದಲ್ಲಿ ಈ ಸಮುದಾಯದ ಜನ ಹೆಚ್ಚಾಗಿ ನೆಲೆಸಿದ್ದಾರೆ. ಒಟ್ಟಾರೆಯಾಗಿ 1 ಕೋಟಿಗೂ ಹೆಚ್ಚು ಜನ ಪಂಚಮಸಾಲಿಗೆ ಸೇರಿದ್ದಾರೆ ಅನ್ನೋದು ಈ ಸಮುದಾಯದ ವಾದ. ಇನ್ನು ಈ ಸಮುದಾಯ ಕೃಷಿಯನ್ನ ಅವಲಂಬಿಸಿರುವ ಸಮುದಾಯವಾಗಿದೆ. ಅದೇ ಕಾರಣಕ್ಕೆ ಪಂಚಮಸಾಲಿಗೆ ಸೇರಿದ ಮಠಗಳ ಸ್ವಾಮೀಜಿಗಳು ಹಸಿರು ಶಾಲು ಧರಿಸ್ತಾರೆ, ಜೊತೆಗೆ ನೇಗಿಲನ್ನು ಹಿಡಿದು ಓಡಾಡ್ತಾರೆ. ಎಲ್ಲಾ ಲಿಂಗಾಯತರದ್ದು ಒಂದೇ ಕ್ರಮ. 12ನೇ ಶತಮಾನದಲ್ಲಿ ಬಸವಣ್ಣ ಅಡಿಪಾಯ ಹಾಕಿದ ಲಿಂಗಾಯತ ಪಂಥ ಕಾಲ ಕಳೆದಂತೆ ದೊಡ್ಡದಾಗಿ ಬೆಳೀತು. ಅದರಂತೆ ಪಂಥಗಳೊಳಗೆ ಉಪಪಂಗಡಗಳು ಕೂಡ ಹುಟ್ಟಿಕೊಂಡ್ವು. ಪಂಚಮಸಾಲಿ, ಗಾಣಿಗ, ಜಂಗಮ, ಬಣಜಿಗ, ರೆಡ್ಡಿ ಲಿಂಗಾಯತ, ಸದರ್ ಮತ್ತು ಗೌಡ ಲಿಂಗಾಯತ, ಹೀಗೆ ಲಿಂಗಾಯತದಲ್ಲಿ 110 ಉಪಪಂಗಡಗಳಿವೆ. ಸಾಮಾನ್ಯವಾಗಿ ಲಿಂಗಾಯತದ ಅಡಿಯಲ್ಲಿ ಬರುವ ಎಲ್ಲ ಉಪಪಂಗಡಗಳಲ್ಲೂ ಹುಟ್ಟು, ಮದುವೆ, ಸಾವು ಹೀಗೆ ಪ್ರಮುಖ ಘಟ್ಟಗಳಲ್ಲಿ ಆಚರಿಸೋ ಸಂಪ್ರದಾಯ ಒಂದೇ ಆಗಿದೆ. ಉದಾಹರಣೆಗೆ, ಸತ್ತಾಗ ಎಲ್ಲ ಉಪಪಂಗಡಗಳಲ್ಲೂ ಕೂತಿರೋ ಆಸನದಲ್ಲಿ ಹೂಳಲಾಗುತ್ತೆ. ಅದೇ ರೀತಿ ಎಲ್ಲ ಪಂಗಡದವರು ಇಷ್ಟಲಿಂಗವನ್ನ ಕೊರಳಲ್ಲಿ ಧರಿಸ್ತಾರೆ. ಈ ಉಪಪಂಗಡಗಳಲ್ಲಿ ಅವರವರ ಸಾಂಪ್ರದಾಯಿಕ ಉದ್ಯೋಗಗಳು ಮಾತ್ರವೇ ಭಿನ್ನವಾಗಿವೆ. ಪಂಚಮಸಾಲಿ ಸ್ವಾಮೀಜಿಗಳು ಯಾರು? ಪಂಚಮಸಾಲಿ ಸಮುದಾಯ ರಾಜ್ಯದಲ್ಲಿ 2 ಮಠಗಳನ್ನು ಹೊಂದಿದೆ. ಒಂದು ಬಾಗಲಕೋಟೆಯಲ್ಲಿರೋ ಕೂಡಲ ಸಂಗಮ ಪಂಚಮಸಾಲಿ ಮಠ, ಮತ್ತೊಂದು ದಾವಣಗೆರೆಯಲ್ಲಿರೋ ಹರಿಹರ ಮಠ. ಅದರಲ್ಲಿ ಕೂಡಲ ಸಂಗಮ ಮಠಕ್ಕೆ ಬಸವ ಜಯ ಮೃತ್ಯುಂಜಯ ಶ್ರೀಗಳು ಸ್ವಾಮೀಜಿ ಆಗಿದ್ದಾರೆ. ದಾವಣಗೆರೆ ಮೂಲದ ಇವರಿಗೆ ಚಿಕ್ಕ ವಯಸ್ಸಿನಿಂದಲೇ ಸಮಾಜ ಸೇವೆಯ ಕಡೆ ಒಲವು ಇತ್ತು. ಕಾಲ ಕಳೆದಂತೆ ಅದೇ ದಾರಿಯಲ್ಲಿ ಸಾಗಿ ಕೂಡಲ ಸಂಗಮ ಮಠ ಸೇರಿದ್ರು. ಪೀಠದ ಮಹಾ ಸ್ವಾಮೀಜಿಯಾಗಿ ಜವಾಬ್ದಾರಿ ಹೊತ್ತುಕೊಂಡ್ರು. ಇವರು ಆರಂಭದಿಂದಲೂ ಹಲವಾರು ಕನ್ನಡ ಪರ, ರೈತ ಪರ ಹೋರಾಟಗಳಲ್ಲೂ ಭಾಗಿಯಾಗಿದ್ದಾರೆ. ಇನ್ನು 2ನೇ ಮಠ ಹರಿಹರ ಮಠದ ಸ್ವಾಮೀಜಿ ವಚನಾನಂದ ಸ್ವಾಮೀಜಿ. ಇವರು ಆರಂಭದಲ್ಲಿ ಟಿವಿ ಚಾನೆಲ್ 1ರಲ್ಲಿ ಯೋಗದ ಕಾರ್ಯಕ್ರಮ ನಡೆಸಿಕೊಂಡು ಫ್ರೀ ಇದ್ದಾಗ ಕ್ರಿಕೆಟ್ ಆಡ್ಕೊಂಡು ಇದ್ರು. ಆದರೆ ಕಾಲ ಕಳೆದಂತೆ ಸಡನ್ ಆಗಿ ಹರಿಹರ ಮಠದ ಪೀಠಾಧಿಪತಿಯಾಗಿ ನೇಮಕವಾದ್ರು. ಇವರು ಕೂಡ ಪಂಚಮಸಾಲಿ ಹೋರಾಟದಲ್ಲಿ ಗುರುತಿಸಿಕೊಂಡಿದ್ರು. ಆದರೆ 2022ರಲ್ಲಿ ಮೀಸಲಾತಿ ಹೋರಾಟದ ವೇಳೆ ಪಂಚಮಸಾಲಿ ಪಂಗಡದ 3ನೇ ಮಠ ಕೂಡ ಸ್ಥಾಪನೆಯಾಯಿತು. ಇದರ ಹಿಂದೆ ರಾಜಕೀಯದ ಉದ್ದೇಶ ಇತ್ತು ಅನ್ನೋ ಆರೋಪ ಕೂಡ ಕೇಳಿಬಂದಿತ್ತು. ಮೀಸಲಾತಿಗಾಗಿ ಪಂಚಮಸಾಲಿ ಹೋರಾಟ. ಲಿಂಗಾಯತರು ಸದ್ಯ ಮೀಸಲಾತಿಯಲ್ಲಿ 3B ಅಡಿಯಲ್ಲಿ ಬರ್ತಾರೆ. 3Bಗೆ ಜಸ್ಟ್ 5% ಮೀಸಲಾತಿ ಇದೆ. ಆದರೆ ಲಿಂಗಾಯತ ಸಮುದಾಯದಲ್ಲಿ ಬರೋ ನಾವು ಅಂದ್ರೆ ಪಂಚಮಸಾಲಿಗಳು ಶ್ರಮಜೀವಿಗಳು, ರೈತರಾಗಿದ್ದು ಕೃಷಿ ನಂಬಿದ್ದೀವಿ. ಆದ್ರೀಗ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ನಮ್ಮ ಸಮಾಜಕ್ಕೆ ಅನ್ಯಾಯವಾಗ್ತಿದೆ. ಹೀಗಾಗಿ ಹಿಂದುಳಿದ ವರ್ಗಗಳ ಅಡಿಯಲ್ಲಿ ಅಂದ್ರೆ ಮೀಸಲಾತಿ ಪಟ್ಟಿಯಲ್ಲಿ ನಮ್ಮ ಸಮಾಜವನ್ನು ಕೂಡ 15% ಮೀಸಲಾತಿ ಇರೋ 2Aಗೆ ಸೇರಿಸಬೇಕು ಅನ್ನೋದು ಪಂಚಮಸಾಲಿ ಸಮುದಾಯದ ಒತ್ತಾಯವಾಗಿದೆ. ಮೊದಲಿನಿಂದಲೂ ಈ ಹೋರಾಟ ನಡೀತಾ ಇತ್ತು. ಆದರೆ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಈ ಹೋರಾಟಕ್ಕೆ ದೊಡ್ಡ ಮಟ್ಟದ ಕಿಚ್ಚು ಹಚ್ಚಿದ್ರು. ಬಸವರಾಜ ಬೊಮ್ಮಾಯಿ CM ಆಗಿದ್ದಾಗ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆದು ಪಾದಯಾತ್ರೆ, ಪ್ರತಿಭಟನೆ, ಶಕ್ತಿ ಪ್ರದರ್ಶನ ನಡೆದಿತ್ತು. ಇದೀಗ ಮತ್ತೆ ಸಿದ್ದರಾಮಯ್ಯ ಅವಧಿಯಲ್ಲೂ ಹೋರಾಟ ತೀವ್ರಗೊಳ್ಳೋ ಸಾಧ್ಯತೆ ಇದೆ. ಪಂಚಮಸಾಲಿ ರಾಜಕಾರಣಿಗಳು ಯಾರು? ರಾಜ್ಯದಲ್ಲಿ ಈವರೆಗೆ 10 ಮಂದಿ ಲಿಂಗಾಯತ ಸಮುದಾಯದಿಂದ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರಲ್ಲಿ ಹೆಚ್ಚಿನವರು ಕಡಿಮೆ ಜನಸಂಖ್ಯೆ ಇರೋ ಉಪಪಂಗಡಗಳಿಂದಲೇ ಆಗಿದ್ದಾರೆ. ರಾಜಕೀಯವಾಗಿ ದೊಡ್ಡ ದೊಡ್ಡ ಹುದ್ದೆಗಳು ಕೂಡ ಹೆಚ್ಚು ಜನಸಂಖ್ಯೆ ಇರೋ ಪಂಚಮಸಾಲಿಗಳಿಗೆ ಸಿಕ್ತಿಲ್ಲ. ಕಡಿಮೆ ಜನಸಂಖ್ಯೆ ಇರೋ ಉಳಿದ ಉಪಪಂಗಡಗಳಿಗೆ ಸಿಕ್ತಿದೆ ಅನ್ನೋದು ಸಮುದಾಯದವರ ವಾದ.
ಇದೇ ವಿಚಾರವನ್ನು ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಸ್ಟೇಜ್ ಮೇಲೆಯೇ ವಚನಾನಂದ ಸ್ವಾಮೀಜಿ ಪ್ರಶ್ನಿಸಿದ್ರು. ಇದು ದೊಡ್ಡ ವಿವಾದವೂ ಆಗಿ ಯಡಿಯೂರಪ್ಪ ಎದ್ದು ನಿಂತು ಸ್ವಾಮೀಜಿ ವಿರುದ್ಧ ಕಿಡಿಕಾರಿದ್ರು. ಅಂದಹಾಗೆ ರಾಜ್ಯದಲ್ಲಿ ಪ್ರಬಲ ಲಿಂಗಾಯತ ರಾಜಕಾರಣಿ ಯಡಿಯೂರಪ್ಪ ಬಣಜಿಗ ಸಮುದಾಯಕ್ಕೆ ಸೇರಿದ್ದಾರೆ. ಇವರನ್ನ ಟೀಕಿಸೋ ಬಸನಗೌಡ ಪಾಟೀಲ್ ಯತ್ನಾಳ್, ವಿಜಯಾನಂದ ಕಾಶಪ್ಪನವರ್, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಕರಡಿ ಸಂಗಣ್ಣ ಸೇರಿದಂತೆ ಹಲವು ನಾಯಕರು ಇದೇ ಪಂಚಮಸಾಲಿ ಪಂಗಡಕ್ಕೆ ಸೇರಿದವರಾಗಿದ್ದಾರೆ. ಫ್ರೆಂಡ್ಸ್, ಇದು ಪಂಚಮಸಾಲಿಗಳು ಯಾರು, ಇವರು ಹೋರಾಟ ನಡೆಸ್ತಿರೋದು ಯಾಕೆ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನು ಅನ್ಸುತ್ತೆ? ಪಂಚಮಸಾಲಿಗಳ ಹೋರಾಟದ ದಿಕ್ಕು ಸರಿಯಾಗಿದೆಯಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.